ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ಲ ಮುಗ್ದೋಯ್ತು. ಸುಹಾಸಿನಿ ಅನ್ನೋ ಬೆಟ್ಟ ಇವತ್ತು ಪುಡಿ ಪುಡಿ ಆಗೋಯ್ತು. 25 ವರ್ಷದಿಂದ ಕಟ್ಟಿದ ಸಾಮ್ರಾಜ್ಯ ಉರುಳು ಹೋಯ್ತು. ಇನ್ನು ಈ ಮನೆಯಲ್ಲಿ ಏನೇ ಹೇಳಿದ್ರು ಏನೇ ಮಾಡಿದ್ರು ಯಾರೂ ನನ್ನನ್ನು ನಂಬಲ್ಲ. ಸುಹಾಸಿನಿಗೆ ಈ ಮನೆ ಮೇಲಿದ್ದ ಅಧಿಕಾರ ಎಲ್ಲ ಹೊರಟೋಯ್ತು. ಇದಕ್ಕೆಲ್ಲ ಕಾರಣ ಆ ವೇದಾಂತ್, ವಿಕ್ರಾಂತ್, ಸೂರ್ಯನಾರಾಯಣ ವಸಿಷ್ಠ. ನನ್ನ ಕೈಗಳಿಂದ ಎಲ್ಲ ಕಿತ್ಕೊಂಡ್ಬಿಟ್ರು. ಈ ಆಸ್ತಿ ನಂದು, ಈ ಮನೆ ನಂದು, ಈ ಕಂಪನಿ ನಂದು. ಎಲ್ಲ ಕಷ್ಟಪಟ್ಟು ಮಾಡಿದವಳು ನಾನು. ಆದ್ರೆ ಈಗ ಅದು ಯಾರಿಗೆ ಸೇರ್ತಾ ಇದೆ? ವೇದಾಂತ್, ವೇದಾಂತ್ ತಾಯಿ, ವೇದಾಂತ್ ಹೆಂಡತಿ. ಯಾರು ಯಾರು ಈ ವೇದಾಂತ್? ವಿಕ್ಕಿಯವರ ವಿಕ್ಕಿಯವರೇ, ವಿಕ್ಕಿಯವರೇ ಎಲ್ಲಿ ಹೋದ್ರು? ವಿಕ್ಕಿಯವರೇ, ಹೆಂಡತಿ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಏನು? ಎಲ್ಲಿ ವಿರಾಟ್? ಅದಿತಿ ಮತ್ತೆ ಆಧ್ಯಾತ್ಗೆ ಇವತ್ತು ನಾವೇ ಮಲಗಿಸ್ಕೋತೀವಿ ಅಂತ ರೂಮಿಗೆ ಕರ್ಕೊಂಡು ಹೋಗಿದ್ದಾರೆ. ಓ, ಒಳ್ಳೇದಾಯ್ತು. ಅಂದಾಗೆ ವಿರಾಟ್ ನೋಡೋದಕ್ಕೆ ಸೇಮ್ ನನ್ನ ಹಾಗೆ ಇಲ್ವಾ? ಏನಿಲ್ಲ, ಅವ್ನು ನೋಡೋದಕ್ಕೆ ನನ್ನ ಥರಾನೇ ಇದ್ದಾನೆ. ನೋವೇ, ಅವ್ನು ಸೇಮ್ ನಂದೇ ಜೆರಾಕ್ಸ್ ಕಾಪಿ. ನಿಂದು ಸ್ವಲ್ಪ ಹೋಲಿಕೆನೇ ಕಾಣಿಸ್ಲಿಲ್ಲ ನನಗೆ. ಲೊಟ್ಟೆ, ಅವನ ಮೂಗು ನಿಮಗೆ ಗೊತ್ತಾ? ನನ್ನ ಥರಾನೇ ಇರೋದು. ನಿಮ್ಮ ಮೂಗು ಸೊಟ್ಟಕ್ಕಿದೆ, ನನ್ನ ಮೂಗು ನೋಡಿ ಸೇಮ್ ಅವನ ಥರನೇ ಇದೆ. ಏನಿಲ್ಲ, ನನ್ನ ಹಾಗೆ. ಇಲ್ಲ, ನನ್ನ ಹಾಗೆ. ಇಲ್ಲ, ನನ್ನ ಹಾಗೆ. ನನ್ನ ಹಾಗೆ. ಓಕೆ ಓಕೆ ಓಕೆ, ಇಬ್ರು ಹಾಗೂ ಇದ್ದಾನೆ, ಓಕೆನಾ? ಹೆಂಡತಿ, ಆದರೂ ವಿರಾಟ್ನ ಮೊದಲನೇ ಸಲ ನನ್ನ ಕೈಯಲ್ಲಿ ಎತ್ಕೊಂಡಾಗ ಎಷ್ಟು ಖುಷಿ ಆಯಿತು ಗೊತ್ತಾ? ದಟ್ ಫಾದರ್ ಫೀಲಿಂಗ್. ವಿಕ್ಕಿ ಅವರೇ, ಅವನ ನಡವಳಿಕೆ ಎಲ್ಲ ನಿಮ್ಮ ಥರಾನೇ ಇದೆ. ಸೇಮ್ ಟು ಸೇಮ್ ಜೆರಾಕ್ಸ್ ಕಾಪಿನೇ. ಆರ್ತಿ ಅವರೇ, ನನಗೆ ಚಿಕ್ಕ ವಯಸ್ಸಿಂದ ಅಪ್ಪನ ಪ್ರೀತಿ ಸಿಗಲಿಲ್ಲ. ಅದು ನನ್ನ ಮಗನಿಗಾಗಬಾರ್ದು. I'll be there for him. ಏನ್ ಅನ್ಕೊಂಡಿದ್ದೀರಾ? ನನ್ನನ್ನೇ ಸೋಲಿಸ್ಬೇಕು ಅಂತನಾ? ಈ ಸುಹಾಸಿನಿನ ಸೋಲಿಸ್ಬೇಕು ಅಂತನಾ? ಸುಹಾಸಿನಿ ಸತ್ತಾಗ್ಲೇ ಸೋಲು. ನಾನ್ ಸತ್ರು ಪರವಾಗಿಲ್ಲ, ವೇದಾಂತ್ ನಾಶ ಆಗ್ಬೇಕು.
ವೈದೇ, ಇಷ್ಟು ದಿನ ನೀನು ಮತ್ತೆ ನನಗೆ ಸಿಗ್ತೀಯೋ ಇಲ್ವೋ, ನನ್ನಿಂದ ನೀನು ಸೇರೋಕ್ಕಾಗತ್ತೋ ಇಲ್ವೋ, ನಿನ್ನ ಹತ್ರ ಮಾತಾಡೋಕ್ಕಾಗತ್ತೋ ಇಲ್ವೋ ಅಂತ ತುಂಬ ದುಃಖಪಟ್ಟಿದ್ದೆ. ಪ್ರತಿ ಮನುಷ್ಯ ಏನು ಬಯಸ್ತಾನೆ ಗೊತ್ತಾ? ತನಗೊಂದು ಮನೆ ಇರಬೇಕು, ತನ್ನನ್ನು ಪ್ರೀತಿಸೋ ಹೆಂಡತಿ ಇರಬೇಕು, ತಾನು ಪ್ರೀತಿಸೋ ಮಕ್ಕಳಿರಬೇಕು, ಸಂಸಾರ ಸುಖವಾಗಿರಬೇಕು ಅಂತ. ನಾನು ಬಯಸಿದ್ದೆಲ್ಲ ನನಗೆ ಸಿಕ್ತು. ಆದರೆ ಯಾರ ಕಣ್ಣು, ಈ ವಿಧಿ ಆಟನೋ, ಅದು ನನ್ನ ಹೋದ ಜನ್ಮದ ಕರ್ಮನೋ. ನಾವಿಬ್ಬರು 25 ವರ್ಷದಿಂದ ದೂರ ಇದ್ದಾಗ ಅವ್ರದ್ದು. ಇವತ್ತು ನಂಗೆ ತುಂಬ ಸಂತೋಷ ಆಗ್ತಿದೆ ಕಡೆ. ಹೌದು, ನಿನ್ಗೆ ಹಳೇದೆಲ್ಲ ನೆನಪಿದ್ಯಾ? ನಿಮ್ಮ ಜೊತೆ ಕಳೆದ ಪ್ರತಿ ಕ್ಷಣನೂ ಮಧುರವಾದದ್ದು. ಅದನ್ನು ಹೇಗೆ ಮರೀಲಿ ಸೂರಿ? ಖಂಡಿತ ಮರೆಯೋಕ್ಕೆ ಸಾಧ್ಯ ಇಲ್ಲ. ನನಗೆ ಒಂದೊಂದ್ಸಲ ಅನಿಸುತ್ತೆ, ಈಗ ನೀವು ನನ್ನ ಎದುರು ಹೀಗೆ ಕೂತಿರೋದು ನನಸ ಅಂತ. ನನಗೊಂದು ಅರ್ಥ ಆಗ್ತಾ ಇಲ್ಲ. ತಪ್ಪೆಲ್ಲ ನಂದೇ ಅನ್ನಿಸ್ತಾ ಇದೆ. ಆ ಬೆಟ್ಟಪ್ಪನ ದ್ವೇಷಕ್ಕೆ ನಮ್ಮ ಜೀವನನೇ ಹಾಳಾಗೋಯ್ತು. ನೀನು ಒಂಟಿಯಾಗಿ ಜೀವನ ಕಳಿಬೇಕಾಗಿ ಬಂತು. ಮಕ್ಕಳನ್ನ ಆಡಿಸ್ಲಿಲ್ಲ, ಬೆಳೆಸ್ಲಿಲ್ಲ, ಅವ್ರು ಬೆಳೆಯೋದನ್ನ ನೋಡಲಿಲ್ಲ, ಅವ್ರ ಬಾಲ್ಯನ ನೋಡಿ ಎಂಜಾಯ್ ಮಾಡಲಿಲ್ಲ, ಅವ್ರ ಮದುವೆನೂ ನೋಡೋಕ್ಕಾಗಲಿಲ್ಲ. ನನಗೆ ಕ್ಷಮಿಸ್ಬಿಡೆ. ನಿಮ್ದೇನು ತಪ್ಪಿಲ್ಲ ಸೂರಿ. ನೀವು ನಿಮ್ಮ ಕರ್ತವ್ಯನ ನಿಷ್ಠೆಯಿಂದ ಮಾಡಿದ್ರಿ. ಅದ್ರ ಬಗ್ಗೆಲ್ಲ ಯೋಚನೆ ಮಾಡಬೇಡಿ, ಆರಾಮಾಗಿರಿ. ನಾವೀಗ ಒಟ್ಟಿಗಿದ್ದೀವಲ್ವಾ? ಆಯ್ತು. ಹೌದು, ನಾವಿಬ್ರು ಸೇರಿ ತುಂಬ ದಿವಸ ಆಯ್ತಲ್ಲ, ಅದಕ್ಕೆ ಏನು ಯೋಚನೆ ಮಾಡ್ತಿದ್ಯಾ? ಅದಲ್ಲ ಕಣೆ, ನೀನು ಯಾವಾಗಲೂ ಒಂದು ಹಾಡು ಹೇಳ್ತಿದ್ಯಲ್ಲ, ಅದು ಒಂದ್ಸಲ ಹೇಳಿ ಕೇಳಬೇಕು ಅನ್ನಿಸ್ತಿದ್ದೆ. ಹಾಡ್ತೀನಿ. ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆಯಲ್ಲಿರುವೆ, ಭುವಿನಲ್ಲೋ ಬಾನಲ್ಲೋ ಇನ್ನೆಲ್ಲೋ ನಾ ಕಾಣೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.